ಹಾಗೆ ಇಂದಿನ ವಿಡಿಯೋದಲ್ಲಿ ನಾವು ಫೋನ್ ಪೇ ಮತ್ತು ಗೂಗಲ್ ಪೇಗಳಲ್ಲಿ ಯಾವ ರೀತಿಯಾಗಿ ಸಿಂಡಿಕೇಟ್ ಬ್ಯಾಂಕ್ನನ್ನು ಅನ್ಲಿಂಕ್ ಮಾಡಿಕೊಳ್ಳುವುದು ಹಾಗೆ ಕೆನರಾ ಬ್ಯಾಂಕನ್ನು ಲಿಂಕ್ ಮಾಡಿಕೊಳ್ಳುವ ಪದ್ಧತಿಯನ್ನು ಇಂದಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ನಿಮ್ಮ ಮೊಬೈಲಲ್ಲಿರುವಂತಹ ಫೋನ್ ಪೇ ಆ್ಯಪ್ ಅನ್ನು ಓಪನ್ ಮಾಡಿ. ಕೆಳಗಡೆ ಕಾಣುತ್ತಿರುವ ಟೂಲ್ನಲ್ಲಿ ಮೈ ಮನಿ ಎನ್ನುವ ಆಪ್ಷನ್ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ಸ್ ಅಂತ ಇದೆ ಅಲ್ವಾ, ಅದರ ಕೆಳಗಡೆ ಕಾಣುವ ಒಂದನೆಯದು UPI ಬ್ಯಾಂಕ್ ಅಕೌಂಟ್ಸ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಸಿಂಡಿಕೇಟ್ ಬ್ಯಾಂಕ್ ನ ಬದಲಾಗಿ ಕೆನರಾ ಬ್ಯಾಂಕ್ ನ ಒಂದು ಆಪ್ ಅನ್ನು ಲಿಂಕ್ ಮಾಡಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿದ್ದು ಇಷ್ಟೇ. ಸಿಂಡಿಕೇಟ್ ಬ್ಯಾಂಕ್ ನ ಲೋಗೋ ಪಕ್ಕದಲ್ಲಿರುವಂತಹ ಮಾರ್ಕ್ ಕಾಣ್ತದೆ ಅಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಿ. ಇದಾದ ಬಳಿಕ ಈ ರೀತಿಯಾದ ಒಂದು ಸ್ಕ್ರೀನ್ ಅನ್ನು ಕಾಣ್ತೀರಾ. ಸೊ ಕೆಳಗಡೆ ಕಾಣುವಂತಹ ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅನ್ಲಿಂಕ್ ಎನ್ನುವ ಆಪ್ಷನ್ ಒಂದು ಕಾಣುತ್ತೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿ. ಇದಾದ ಬಳಿಕ ಕೆಳಗಡೆ ಕಾಣುವ ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಮುಂದುವರೆದು ಮಧ್ಯದಲ್ಲಿ ಕಾಣುವಂತಹ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತಿದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಕೆನರಾ ಬ್ಯಾಂಕ್ ಎಂದು ಸರ್ಚ್ ಮಾಡಿ ಅದರ ಮೇಲೆ ಟ್ಯಾಪ್ ಮಾಡಿ. ಮೊಬೈಲ್ ನಂಬರ್ ಕೆನರಾ ಬ್ಯಾಂಕಿಗೆ ಅಪ್ಡೇಟ್ ಆಗುವ ಮೂಲಕ ಹೊಸದಾಗಿ UPI ಪಿನ್ ಅನ್ನು ಕೇಳಲು ಮುಂದಾಗುತ್ತೆ. ಅದಕ್ಕಾಗಿ ನೀವು ನಿಮ್ಮ ಡೆಬಿಟ್ ನ 16 ಸಂಖ್ಯೆಯಲ್ಲಿರುವ 6 ಸಂಖ್ಯೆಗಳನ್ನು ನಮೂದಿಸಿ. ಹಾಗೆ ಎಕ್ಸ್ಪೈರಿ ಡೇಟ್ ಗಳನ್ನು ಹಾಕಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. UPI ಪಿನ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಿ. ಅದಾದ ಬಳಿಕ ನಿಮ್ಮ ಕೆನರಾ ಬ್ಯಾಂಕ್ ನ ಒಂದು ಬ್ಯಾಲೆನ್ಸ್ ಎಂಕ್ವೈರಿಯನ್ನು ಮಾಡಿಕೊಳ್ಳಬಹುದು. ಇದು ಅಲ್ಲದೆ ಫೋನ್ ಪೇ ನಲ್ಲಿ ರೀಚಾರ್ಜ್ ಮತ್ತು ದಿನನಿತ್ಯದ ವ್ಯವಹಾರಗಳಾದ UPI ಟ್ರಾನ್ಸಾಕ್ಷನ್ ಕೂಡ ಮಾಡಬಹುದು. ಇಲ್ಲಿ ಬ್ಯಾಲೆನ್ಸ್ ಎಂಕ್ವೈರಿ ಮತ್ತು UPI ಟ್ರಾನ್ಸಾಕ್ಷನ್ ಒಂದು ಮಾಡಿ ತೋರಿಸುತ್ತೇನೆ. ಈ ಮೊದಲು ನೀವು ಸಿಂಡಿಕೇಟ್ ಬ್ಯಾಂಕ್ ನ ಈ ಪಾಸ್ಬುಕ್ ಬಳಸುತ್ತಿದ್ದು, ಈಗ ನಾವು ಅಪ್ಡೇಟ್ ಆಗಿರುವ ಕಾರಣ ನಾವು ಕೆನರಾ ಬ್ಯಾಂಕ್ ನ ಈ ಪಾಸ್ಬುಕ್ ಅನ್ನು ಯಾವ ರೀತಿ ಬಳಸಬೇಕೆಂದು ಈ ಮೇಲೆ ಕಾಣುವಂತಹ ಟೂಲ್ ನಲ್ಲಿ ನೀವು ಕ್ಲಿಕ್ ಮಾಡಿಕೊಳ್ಳುವ ಮೂಲಕ ವಿಡಿಯೋವನ್ನು ವೀಕ್ಷಿಸಬಹುದು. ನಮ್ಮ ಚಾನೆಲ್ ನ ಮುಂಬರುವಂತಹ ಅಪ್ಡೇಟ್ ನಲ್ಲಿ ಗೂಗಲ್ ಪೇ ನಲ್ಲಿ ಯಾವ ರೀತಿಯಾಗಿ ಸಿಂಡಿಕೇಟ್ ಬ್ಯಾಂಕ್ ಅನ್ನು ಅನ್ಲಿಂಕ್ ಮಾಡಿಕೊಳ್ಳುವುದು ಹಾಗೆ ಕೆನರಾ ಬ್ಯಾಂಕ್ ನ ಲಿಂಕ್ ಅನ್ನು ಯಾವ ರೀತಿಯಾಗಿ ಪರಿವರ್ತಿಸುವುದು ಎಂದು ಸುಲಭ ವಿಧಾನ ಮೂಲಕ ತಿಳಿದುಕೊಳ್ಳೋಣ. ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದು ಸಹಾಯವಾಗಬಹುದು. ಹಾಗಾಗಿ ಶೇರ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದರಲ್ಲಿ ಭೇಟಿಯಾಗೋಣ. ಜೈ ಹಿಂದ್.